ವೆಲ್ಕಮ್ ಟು ಮೈ ವರ್ತ್ ಹಾರ್ವೆಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಬಾರಿ ವಿಡಿಯೋದಲ್ಲಿ ನಾನು ನಿಮಗೆ ಸಕ್ಕರೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸಕ್ಕರೆ ಜಾಸ್ತಿ ಇದ್ರೆ ಏನಾಗುತ್ತೆ ಏನು ಅಂತ. ನೀವು ಹೇಳ್ತೀರಾ ಸಕ್ಕರೆ ನಾವು ಡೈಲಿ ಕಾಫಿಲಿ ಕುಡಿತೀವಿ, ಜ್ಯೂಸಲ್ಲಿ ಕುಡಿತೀವಿ, ಹಾಗಾದ್ರೆ ಸಕ್ಕರೆಯಿಂದ ಅಂಥ ಕಾಯಿಲೆ ಏನು ಬರುತ್ತೆ, ಏನು ಶುಗರ್ ಬರುತ್ತಾ, ಹಾಗೆ ಏನು ಬೇಕಾದ್ರೂ ಹೇಳ್ಬೋದು. ಅದೇ ಸಕ್ಕರೆಯಿಂದ ಈ ಸಕ್ಕರೆ ಜಾಸ್ತಿ ಆದರೆ ಏನಾಗುತ್ತೆ, ಮೊದಲು ಸಕ್ಕರೆ ಹೆಂಗೆ ಮಾಡ್ತಾರೆ, ಅದು ಪ್ರಿಪೇರ್ ಆಗಬೇಕು ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಯಾವ್ಯಾವ ಕೆಮಿಕಲ್ ಹಾಕ್ತಾರೆ, ಅದನ್ನ ಮೊದಲು ತಿಳ್ಕೊಳ್ಳುವ. ನೋಡಿ, ಇಲ್ಲಿ ವೈಟ್ ಬೋರ್ಡ್ ಮೇಲೆ ಕಾಣ್ತಾ ಇದೆ. ಮೊದಲು ಸಕ್ಕರೆ ಯಾವ ಥರ ಮಾಡ್ತಾರೆ ಅಂತ ಮೊದಲು ನೋಡುವ. ನಾವು ಮೊದಲು ಸಕ್ಕರೆಯಿಂದ ರಾ ಮೆಟೀರಿಯಲ್ ಅಂದರೆ ಕಬ್ಬಿಂದನೇ ಮೊದಲು ಸಕ್ಕರೆ ಮಾಡೋದು. ಮೊದಲು ಕಬ್ಬನ್ನ ತಗೊಂಡು ಫ್ಯಾಕ್ಟ್ರಿಗೆ ಹೋಗಿ ಮಾಮೂಲಿ ಬೆಲ್ಲನ ಯಾವ ರೀತಿ ಮಾಡ್ತಾರೆ ಅದೇ ಥರ ಮಾಡ್ತಾರೆ. ಆದರೆ ಎಕ್ಸ್ಟ್ರಾ ಪ್ರೊಸೆಸಿಂಗ್ ಮಾತ್ರ ಎಕ್ಸ್ಟ್ರಾ ಕೆಮಿಕಲ್ನ ಹಾಕ್ತಾರೆ. ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಯಾಕೆ ಹಾಕ್ತಾರೆ ಅಂದರೆ ಆ ಜ್ಯೂಸು ಕ್ಲೀನಾಗಿ ಬರೋ ಕಬ್ಬಿನ ಹಾಲು ಕ್ಲೀನ್ ಆಗಬೇಕು, ಅದರಲ್ಲಿರೋ ಡರ್ಟ್ ಆಗಲಿ ಇನ್ನೊಂದಾಗಲಿ ಎಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಅನ್ನೋ ಪರ್ಪಸ್ಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಬಳಸ್ತಾರೆ. ಸೆಕೆಂಡ್ ಆಗಿ ಸಲ್ಫರ್ ಡೈಆಕ್ಸೈಡ್, SO2 ಅಂತ ಕರೀತಾರೆ. ಈ ಸಲ್ಫರ್ ಡೈಆಕ್ಸೈಡ್ SO2ನ ಸಕ್ಕರೆ ಅಂದರೆ ನೀಟಾಗಿ ಅದೆಲ್ಲ ಪ್ರೊಸೆಸ್ ಆದ್ಮೇಲೆ ಸಕ್ಕರೆ ವೈಟ್ ಬರಬೇಕು. ಅದು ಬ್ರೌನ್ ಕಲರಲ್ಲಿ ಇರ್ತದೆ, ಅದು ವೈಟ್ ಕಲರ್ ತಿರುಗಬೇಕು, ಶೈನ್ ಬರಬೇಕು. ಶೈನ್ ಬರೋ ರೀಸನ್ಗೆ ಅಂತಾನೆ ಇದನ್ನ ಬಳಸ್ತಾರೆ. ಸಲ್ಫರ್ ಡೈಆಕ್ಸೈಡ್ನ ಮೊದಲು ಬಳಸ್ತಾರೆ. ಆಕ್ಟಿವೇಟೆಡ್ ಕಾರ್ಬನ್ ಯಾಕೆ ಬಳಸ್ತಾರೆ ಅಂದರೆ ಕಲರ್ ರಿಮೂವ್ ಮಾಡೋಕ್ಕೆ. ಅದರಲ್ಲಿ ಒಂಥರ ಬ್ರೌನ್ ಕಲರ್, ಅಂಟನ್ ಕಲರ್ ಬರುತ್ತಲ್ಲ, ಅದನ್ನ ರಿಮೂವ್ ಮಾಡಿ ಅದನ್ನ ನೀಟಾಗಿ ವೈಟ್ ಶೈನಿಂಗ್ ಬರೋಕ್ಕೋಸ್ಕರ ಆಕ್ಟಿವೇಟೆಡ್ ಕಾರ್ಬನ್ನ ಬಳಸ್ತಾರೆ. ನೆಕ್ಸ್ಟು ಫಾಸ್ಫರಿಕ್ ಆ್ಯಸಿಡ್. ಜ್ಯೂಸು ನೀಟಾಗಿ ಪ್ಯೂರಿಫಿಕೇಶನ್ ಆಗಬೇಕು. ಜ್ಯೂಸಲ್ಲಿ ಯಾವುದೇ ರೀತಿ ಕೆಮಿಕಲ್ ಅಂದರೆ ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ ಇರಬಾರ್ದು, ಅದು ನೀಟಾಗಿ ಕ್ಲೀನ್ ಆಗಬೇಕು ಅನ್ನೋ ರೀಸನ್ಗೆ ಫಾಸ್ಫರಸ್ ಆ್ಯಸಿಡ್ನ ಬಳಸ್ತಾರೆ. ನೆಕ್ಸ್ಟು ಹೀಟ್ ಮಾಡ್ತಾರೆ. ಅದನ್ನ ಎಷ್ಟು ಹೀಟ್ ಅಂದರೆ ಅದರಲ್ಲಿ ಹೀಟ್ ಮಾಡೋ ಪರ್ಪಸ್ ಇವೆಲ್ಲ ಕೆಮಿಕಲ್ನ ಆ್ಯಡ್ ಮಾಡಿ ಹೀಟ್ ಯಾವ ಥರ ಅಂದರೆ ಫುಲ್ ಹೀಟ್ ಮಾಡಿ ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ರಿಮೂವ್ ಆಗಬೇಕು. ವಾಟರ್ ಕಂಟೆಂಟ್ ಎಲ್ಲ ರಿಮೂವ್ ಆಗೋ ರೀತಿ ಅದು ಹೀಟ್ ಮಾಡ್ತಾರೆ ಅದನ್ನ. ನೆಕ್ಸ್ಟು ಓವರ್ ಹೀಟ್ ಮಾಡೋದ್ರಿಂದ ಇದರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಆಲ್ಮೋಸ್ಟ್ ಹೋಗಿರುತ್ತೆ. ಲೋ ನ್ಯೂಟ್ರಿಷನ್ ಇರುತ್ತೆ, ಇದರಲ್ಲಿ ಹೈ ನ್ಯೂಟ್ರಿಷನ್ ಇರೋದೇ ಇಲ್ಲ, ಲೋ ನ್ಯೂಟ್ರಿಷನ್ ಇರುತ್ತೆ ಇಷ್ಟು ಪ್ರೊಸೆಸ್ ಮಾಡೋದ್ರಿಂದ ಸಕ್ಕರೆನ. ನೆಕ್ಸ್ಟು ಸಕ್ಕರೆ ಪ್ರೊಸೆಸಿಂಗ್ ಮುಗೀತು. ನೆಕ್ಸ್ಟ್ ಒಂದು ಪರ್ಸನ್ ಡೈಲಿ ಎಷ್ಟು ಸಕ್ಕರೆ ತಿನ್ಬೋದು ಅಂತ ಮೊದಲು ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 25 ಗ್ರಾಮ್ ಮಾತ್ರ ಸಕ್ಕರೆ ತಿನ್ಬೋದು ಒಬ್ಬ ಮನುಷ್ಯ ಡೈಲಿ. 25 ಗ್ರಾಮ್ ಅಂದರೆ 1 ಟೇಬಲ್ ಸ್ಪೂನಲ್ಲಿ 6 ಟೇಬಲ್ ಸ್ಪೂನ್ ಅಷ್ಟು 25 ಗ್ರಾಮ್ ಅಷ್ಟು ಮಾತ್ರ ಸಕ್ಕರೆ ತಿನ್ಬೋದು. ನೆಕ್ಸ್ಟು ಕೂಲ್ ಡ್ರಿಂಕ್ಸ್ಗಳಲ್ಲಿ 30ರಿಂದ 40 ಗ್ರಾಮ್ ಸಕ್ಕರೆ ಇರುತ್ತೆ. ಒಬ್ಬ ಮನುಷ್ಯ ಒಂದು ಪರ್ಸನ್ನು ಒಂದು ಕೂಲ್ ಡ್ರಿಂಕ್ಸ್ನ ದಿನಕ್ಕೆ ಒಂದು ಮಾತ್ರ ಕನ್ಸ್ಯೂಮ್ ಮಾಡಬೇಕು ಅನ್ನೋ ರೀಸನ್ ಇದೇನೆ. ಅವ್ರ ಬಾಡಿಗೆ ಒಂದು ದಿನಕ್ಕೆ 25 ಗ್ರಾಮ್ ಅಷ್ಟು ಶುಗರ್ ಮಾತ್ರ ತಗೊಳುತ್ತೆ ಅನ್ನೋದಾದ್ರೆ ಒಂದು ಕೂಲ್ ಡ್ರಿಂಕ್ಸ್ ಬಾಕ್ಸಲ್ಲಿ, ಒಂದು ಕೂಲ್ ಡ್ರಿಂಕ್ಸ್ ಬಾಟಲಲ್ಲಿ 30ರಿಂದ 40 ಗ್ರಾಮ್ ಶುಗರ್ ಇರುತ್ತೆ. ನೆಕ್ಸ್ಟು ನಮ್ಮ ಬಾಡಿ ಓವರ್ ಶುಗರ್ ಆದರೆ ಅದನ್ನು ಹೆಂಗೆ ತಗೊಂಡ್ಮೇಲೆ ಅದನ್ನು ಎಲ್ಲಿಗೆ ಕಳಿಸುತ್ತೆ ಅಂತ ನೋಡುವ. ನೆಕ್ಸ್ಟು 25 ಗ್ರಾಮ್ ಶುಗರ್ ಬಿಟ್ಟು ನೆಕ್ಸ್ಟ್ ಎಕ್ಸ್ಟ್ರಾ ಆಗೋ ಶುಗರ್ನ ನಮ್ಮ ಬಾಡಿ ವೆಯ್ಟ್ ಗೇನಾಗಿ ಕನ್ವರ್ಟ್ ಮಾಡುತ್ತೆ, ಬೆಲ್ಲಿ ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ, ಡಯಾಬಿಟೀಸಾಗಿ ಕನ್ವರ್ಟ್ ಮಾಡುತ್ತೆ. ನೋಡಿ, ಟೂತ್ ಡ್ಯಾಮೇಜ್ ಆಗುತ್ತೆ, ಪಿಂಪಲ್ಗಳು ಬರೋಕ್ಕೆ ಶುರು ಆಗುತ್ತೆ ಮುಖದಲ್ಲಿ. ನೀವು ಒಂದು ತಿಂಗಳೆಲ್ಲ ನೀವು ಸಕ್ಕರೆ ಬಿಟ್ಟು ಶುಗರ್ ತಿನ್ನೋದು ಬಿಟ್ಟು ಹಾಗೆ ಇದ್ರೆ ನಿಮ್ದು ಮುಖ ತಾನಾಗಿ ಗ್ಲೋ ಆಗುತ್ತೆ, ಪಿಂಪಲ್ಗಳು ಯಾವುದೂ ಬರೋದಿಲ್ಲ. ಆ ರೀತಿ ಇರುತ್ತೆ. ಶುಗರ್ನ ಕಡಿಮೆ ಮಾಡಿದಷ್ಟು ಹೆಲ್ತ್ ಇನ್ಕ್ರೀಸ್ ಆಗುತ್ತೆ. ಹೆಲ್ತ್ ಇನ್ಕ್ರೀಸ್ ಆಗಬೇಕು ಅಂದರೆ ಶುಗರ್ನ ಕಡಿಮೆ ಮಾಡಬೇಕು. ಶುಗರ್ ಜಾಸ್ತಿ ಆದಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಶುಗರ್ನ ಯಾವ ರೀತಿ ಮಾಡ್ತಾರೆ, ಯಾವ ಪ್ರೊಸೆಸ್ ಹೆಂಗಿರುತ್ತೆ, ಅವಕ್ಕೆ ಯಾವ ಕೆಮಿಕಲ್ ಆ್ಯಡ್ ಮಾಡ್ತಾರೆ ಸಪ್ಲಿಮೆಂಟ್ರಿಯಾಗಿ, ಅದೆಲ್ಲ ಬೇಕಾದ್ರೆ ಲಾಸ್ಟಲ್ಲಿ ಒಂದು ಚಿಕ್ಕ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರ್ತೀನಿ. ಶುಗರ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂತ ಬೇಕಾದ್ರೆ ಹೋಗಿ ನೋಡ್ಬೋದು ನೀವು. ಅದರಲ್ಲಿ ಶುಗರ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ, ಏನೇನು ಹಾಕ್ತಾರೆ ಅಂತ.